ಬಾಂಗ್ಲಾದೇಶಿಯವ್ರು ಇಲ್ಲಿ ಹೆಂಗೆ ಬಂದ್ರಿ? ಬಾಂಗ್ಲಾದೇಶಿ ತಮಿಳ್ನಾಡು ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರ ಬಾರ್ಡರ್ ಥರ ಇದೆಯಾ? ಇಂಟರ್ನ್ಯಾಷನಲ್ ಬಾರ್ಡರ್ ತಾನೇ. ಇಂಟರ್ನ್ಯಾಷನಲ್ ಬಾರ್ಡರನ್ನು ಕಾಯೋ ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರದ, ಸಿದ್ದರಾಮಯ್ಯ ಸಾಹೇಬ್ರದ? ಅಮಿತ್ ಶಾ ಅವ್ರು ಏನು ಮಾಡ್ತಾರೆ? ಅಮಿತ್ ಶಾ ಅವ್ರಿಗೆ ಇಂಟ್ರೆಸ್ಟ್ ಇರೋದು ರಾಜ್ಯ ಸರ್ಕಾರ ಬೀಳ್ಸೋದಕ್ಕೆ ಅಷ್ಟೇ. ಈಗ ವಾಟ್ ಈಸ್ ಮಿಸ್ಟರ್ ಅಮಿತ್ ಶಾ ಡೂಯಿಂಗ್? ಈಗ ಒಬ್ಬ ಬಾಂಗ್ಲಾದೇಶಿ ಇರ್ಬೋದು, ಒಬ್ಬ ಪಾಕಿಸ್ತಾನಿಂದ ಏನು ಭಯೋತ್ಪಾದಕ ಬರಬೇಕಿದ್ರೆ ಎಲ್ಲ BJP ರೂಲ್ಡ್ ಸ್ಟೇಟ್ಸಿಂದಾನೇ ಬರಬೇಕಲ್ಲ. ಆ ಕಡೆ ನಿಮ್ಮ ಅಸ್ಸಾಂ ಬಾರ್ಡ್ರಿಂದ ಬರಬೇಕು, ಅಲ್ಲಿ ಯಾರು ಗಡಿ ಕಾಯ್ಬೇಕಪ್ಪ? ಅಲ್ಲೂ ನಾವೇ ಗಡಿ ಕಾಯ್ಬೇಕಾ? ಹೆಂಗೆ ಬರ್ತಾ ಇದೆ ಹೇಳಿ? ಈಗ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರಲ್ಲ, ಇಲ್ಲಿ ಹೆಂಗೆ ಬರ್ತಾ ಇದ್ದಾರೆ? ಇಲ್ಲಿ ನಾವಿದ್ದಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಗಳಿಗೆ ವಾಪಸ್ ಕಳಿಸಿದ್ವಿ. ಈ ಸರ್ಕಾರ 11 ವರ್ಷದಲ್ಲಿ 7,000 ಕಳಿಸಿಲ್ಲ. ಇವರು ಹೋಮ್ ಮಿನಿಸ್ಟರು ಅಮಿತ್ ಶಾ ಅವರು ಬಿಹಾರ್ ಎಲೆಕ್ಷನ್ನು, ಮಧ್ಯಪ್ರದೇಶ ಎಲೆಕ್ಷನ್ನು, ತಮಿಳ್ನಾಡು ಹೋಗಿ ಕರ್ನಾಟಕಕ್ಕೆ ಬಂದು ಏನಂತ ಭಾಷಣ ಮಾಡ್ತಾರೆ? ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂದರೆ ಅರೆ ಹೆಂಗೆ ಬರ್ತಾ ಇದ್ದಾರೆ? ಅದೇನು ಅವ್ರ ಜವಾಬ್ದಾರಿನ ನಮ್ಮ ಜವಾಬ್ದಾರಿನ? ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಮಿತ್ ಶಾ ಅವರು ಇರೋದು ಬರೇ ಹೆದರ್ಸೋಕ್ಕೆ, ಬೆದರ್ಸೋಕ್ಕೆ, IT ED ಯೂಸ್ ಮಾಡಿಬಿಟ್ಟು ಸರ್ಕಾರಗಳನ್ನು ಬೀಳ್ಸಕ್ಕೆ ಮಾತ್ರ ಹೋಮ್ ಮಿನಿಸ್ಟರ್ ಅವರಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡೋಕ್ಕೆ ತಯಾರಿಲ್ಲ.